ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ತುಂಬಾ ಸಿಂಪಲ್ಲಾಗಿ ಚೈನ್ಸ್ ಹಾಕಿ ಹಾಕುವಂಥ ಒಂದು ಸಾರಿ ಕುಚ್ ಡಿಸೈನ್ ತೋರಿಸ್ತಿದ್ದೀನಿ. ಮತ್ತು ಈ ಡಿಸೈನಲ್ಲಿ ನಾನು ಬೀಡ್ಸ್ ಕೂಡ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಗ್ರ್ಯಾಂಡಾಗೆ ಕಾಣಿಸುತ್ತೆ ಡಿಸೈನು. ಇಲ್ಲಿ ನನ್ನ ಸೀರೆ ಬಂದುಬಿಟ್ಟು ಈ ರೀತಿ ಪಿಂಕ್ ಕಲರ್ ಇದೆ ಸೀರೆ, ಬಾರ್ಡರ್ ಮತ್ತು ಪಲ್ಲು ಗ್ರೀನ್ ಕಲರ್ ಇದೆ. ಅದಕ್ಕೋಸ್ಕರ ನಾನಿಲ್ಲಿ ಗ್ರೀನ್ ಕಲರ್ದು 6 ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ದಾರ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಡಿಸೈನ್ಗೆ ಬೀಡ್ ಬಂದು ಈ ರೀತಿ ಬಿಗ್ ಸೈಜ್ ಬೀಡ್ ತೊಗೊಂಡಿದ್ದೀನಿ ಡಿಸೈನ್ದು, ಮತ್ತು ಸ್ಮಾಲ್ ರೌಂಡ್ ಗೋಲ್ಡನ್ ಕಲರ್ ಬೀಡ್ಸ್ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ನೀವು ಬೀಡನ್ನ ಚೇಂಜ್ ಮಾಡ್ಕೋಬೋದು. ಬಿಗ್ ಸೈಜ್ ಬೀಡು ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ದು ತೊಗೊಳ್ಳಿ. ಫಸ್ಟ್ ಇಲ್ಲಿ ಸೀರೆ ಫ್ರಂಟ್ ಸೈಡಿಂದ ವರ್ಕ್ ಮಾಡಬೇಕು. 6 ದಾರ ಗಂಟು ಹಾಕಿದ್ದನ್ನು ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟು ಮಾಡ್ಕೊಳ್ಳಿ. ಅಲ್ಲಿ ಲಾಕ್ ಮಾಡಿಕೊಂಡು ಅದಾದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡಿ. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ ಈಗ ಇಲ್ಲಿ ಚೈನ್ಸ್ ಹಾಕ್ಕೊಳ್ಳೋಣ. ಟೋಟಲ್ ಇಲ್ಲಿ ನಾನು ಕುಚ್ಚು ಹಾಕೋಕ್ಕೆ 6 ಚೈನ್ಸ್ ಹಾಕ್ಕೊಂಡಿದ್ದೀನಿ. 6 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಈಗ ನೆಕ್ಸ್ಟು 1 ಚೈನ್ ಹಾಕ್ಕೊಳ್ಳಿ. ಬರೀ ಒಂದೇ ಚೈನ್ ಹಾಕ್ಕೊಳ್ಳಿ. 1 ಚೈನ್ ಹಾಕಿ ಸ್ವಲ್ಪ ದಾರನ ಮೇಲೆ ಎತ್ತಿ ಈಗ ಬೀಡ್ ಆ್ಯಡ್ ಮಾಡೋಣ. ಈ ರೀತಿ ಒಂದು ಸ್ಮಾಲ್ ಬೀಡು, ಬಿಗ್ ಬೀಡು ಮತ್ತು ಸ್ಮಾಲ್ ಬೀಡು. ಟೋಟಲಾಗಿ 3 ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. 3 ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ್ಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಹಾಕಿ. ತುಂಬ ಮುಂದೆ ಹಾಕಬೇಡಿ, ಡಿಸೈನು ಶ್ರಿಂಕ್ ಆಗಿಬಿಡುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಮತ್ತೆ ಚೈನ್ಸ್ಗಳನ್ನ ಹಾಕ್ಕೊಳ್ಳಿ. ಮತ್ತು 6 ಚೈನ್ ಹಾಕ್ತಾಯಿದ್ದೀನಿ. 6 ಚೈನ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಸೀರೆಗೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ಮೇಲೆ 1 ಚೈನ್ ಹಾಕ್ಕೊಂಡು ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತು ಅದೇ ರೀತಿ 3 ಬೀಡ್ಸ್ನ ಆ್ಯಡ್ ಮಾಡಿ. 3 ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಹೀಗೆ ಮತ್ತೆ 6 ಚೈನ್ ಹಾಕ್ಕೊಳ್ಳಿ ಮತ್ತು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. 1 ಚೈನ್ ಹಾಕಿ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಹೀಗೆ ಹಾಕೋದು ಡಿಸೈನು. ಇಷ್ಟೇ ಡಿಸೈನು. ಹೊಸಬ್ರು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಈಸಿಯಾಗಿ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋಗಳನ್ನ ನೋಡ್ಬೋದು. ನಿಮಗೆ ಮತ್ತೆ ಬೇರೆ ಬೇರೆ ಡಿಸೈನ್ಸ್ ಬೇಕಂದರೆ ನನ್ನ ಚಾನಲ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ತುಂಬ ಡಿಸೈನ್ಸ್ ಇದ್ದಾವೆ. ಬ್ರೈಡಲ್ ಡಿಸೈನು ಇದ್ದಾವೆ ಮತ್ತು ಸಿಂಪಲ್ ಡಿಸೈನ್ಸ್ ಕೂಡ ಇದ್ದಾವೆ. ಇಲ್ಲಿ ನಾನು ಬೀಡ್ ಆ್ಯಡ್ ಮಾಡಿದ್ಮೇಲೆ ಮತ್ತೆ 6 ಚೈನ್ ಹಾಕಬೇಕು. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ 1 ಚೈನ್ ಹಾಕಿ ಬೀಡ್ಸ್ನ ಆ್ಯಡ್ ಮಾಡಬೇಕು. ಬೀಡ್ಸ್ನ ನೀವು ಬೇಕಂದರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು. ನಾನಿಲ್ಲಿ 3 ಆ್ಯಡ್ ಮಾಡಿದ್ದೀನಿ. ನೀವು ಬೇಕಂದರೆ 5 ಕೂಡ ಮಾಡ್ಕೋಬೋದು. ಆ ಸೈಡು 2 ಸ್ಮಾಲ್ ಬೀಡ್, ಈ ಸೈಡ್ 2 ಸ್ಮಾಲ್ ಬೀಡ್, ಮಧ್ಯದಲ್ಲಿ ಒಂದು ಬೀಡ್, ಬಿಗ್ ಬೀಡ್ ಈ ರೀತಿ ಕೂಡ ಮಾಡ್ಕೋಬೋದು. ಈ 6 ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ. ನಾನೀಗಿಲ್ಲಿ ಪೂರ್ತಿ ಹೀಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗ್ಬೇಕು. ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಿದೆ ಡಿಸೈನು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಸಿಂಪಲ್ಲಾಗಿಯೂ ಇದೆ, ಆಮೇಲೆ ಗ್ರ್ಯಾಂಡ್ ಲುಕ್ ಕೂಡ ಇದೆ. ಯಾಕಂದರೆ ಬೀಡ್ಸ್ ಆ್ಯಡ್ ಮಾಡಿದ್ದೀವಲ್ಲ ಅದಕ್ಕೋಸ್ಕರ. ನೀವು ತುಂಬ ಜಲ್ದಿನೇ ಹಾಕಿ ಮುಗಿಸ್ಬೋದು. ಅರ್ಜೆಂಟಾಗಿ ಕೊಟ್ಟಿರ್ತಾರಲ್ಲ ಸೀರೆ ಅವರಿಗೆ ಈ ರೀತಿ ಹಾಕಿಕೊಡಿ. ಇಲ್ಲಿ ನಾನು 197 ದಾರ ತೊಗೊಂಡಿದ್ದೀನಿ. ನಿಮಗಿದು ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.